ನಾವು ಸ್ವತಂತ್ರರು. ಆಮೇಲೆ ನಮ್ಮನ್ನ ದೇವರು ಎಲ್ಲದರಿಂದ ಬಿಡಿಸೋಣ, ಎಲ್ಲ ಬಂಧಗಳಿಂದ ದೇವರು ನಮ್ಮನ್ನು ಬಿಡಿಸೋಣ. ನಾವು ಯಾರಿಗೆ ಬಂದೆ ಆಗಿರ್ಬೇಕು? ಪರಿಶುದ್ಧಾತ್ಮನಿಗೆ ಬಂದೆ ಆಗಿರ್ಬೋದು. ಆಮೇಲೆ ಆತನ ವಶದಲ್ಲಿ ನಾವು ಇರ್ಬೋದು, ಆತ ನಮ್ಮನ್ನು ನಡೆಸುವಂತನಾಗಿರ್ಬೋದು, ಆತ ನಮಗೆ ಅಧಿಕಾರಿ ಆಗಿರ್ಬೇಕು. ಈ ಒಂದು ಕುಳ್ಳು ಕುತಂತ್ರಗಳು ಎಲ್ಲ ಕೆಲವೊಬ್ರಿಗೆ ಇರ್ತಾವ, ನಮ್ಮದು ಅಸೂಯೆ ಇರ್ತಾವ, ಒಬ್ರು ನೋಡಿ ಸಹಿಸಿದಂತ ತತ್ವ ಇರ್ತವೆ, ಎಲ್ಲ ಬಂದು ಇವರೆಲ್ಲ ವಿಗ್ರಹಾರಾಧನೆ ಇವೆಲ್ಲ ಇದ್ರಾಗೆಲ್ಲ ಬಂದೇ ಆಗಿರ್ತಾರೆ. ಆ ರೀತಿ ನಾವು ಇರಬಾರ್ದು. ನಾವು ಸ್ವತಂತ್ರರು. ಅದರಾಗಿದ್ದ ನಾವಿನ್ನ ಹೊರಗೆ ಬಂದು ನಾವು ದೇವ್ರ ಸಲ ನಾವು ಅದಕ್ಕೆ ದೇವ್ರ ಸ್ವಭಾವ ನಮ್ಮಲ್ಲಿ ಕಾಣಬೇಕು. ಅದಕ್ಕೆ ಮೃದುಕೈದಲ್ಲಿ ಇರೋ ಸ್ವಭಾವಗಳು ಏನಂದ್ರೆ ಈ ಸ್ವಭಾವಗಳು ಅದಾವ ನಮ್ಮದು. ಇದರಾಗಿದ್ದ ನಾವು ಕಳಿಬೇಕು. ಅಂದ್ರೆ ಇನ್ನ ನಾವು ದೇವರಿಗೆ ಸನಿತರಾಗೋದು ಇನ್ನ ಐತೆ, ಇನ್ನ ದೇವ್ರಿಗೆ ಹತ್ರ ಆಗೋದು ನಾವು ಇನ್ನ ಐತೆ, ಆತನ ಸ್ವರ ಕೇಳೋದು ನಾವು ಇನ್ನ ಐತೆ, ಆತನ ಆಲೋಚನೆ ಕೇಳೋದು ನಾವು ಇನ್ನ ಐತೆ, ಆತನ ಉದ್ದೇಶಗಳು ಕೇಳೋದು ನಾವು ಇನ್ನ ಐತೆ. ಇನ್ನ ಎಷ್ಟು ದಿನ ಅಂತ ದೂರ. ನಿನ್ನ ಉದ್ದೇಶಗಳನ್ನ ತಿಳ್ಕೊಳಕ್ ಆಗ್ತಿಲ್ಲ, ನಿನ್ನ ಸಂಕಲ್ಪನ ತಿಳ್ಕೊಳಕ್ ಆಗ್ತಿಲ್ಲ, ನನ್ನ ಮೇಲಿರೋ ನಿನ್ನ ಚಿತ್ತ ತಿಳ್ಕೊಳಕ್ ಆಗ್ತಿಲ್ಲ. ಯಾವಾಗ ಹೆಂಗಿರ್ಬೇಕು ನಾವು? ಹೆಂಗ್ ಸನಿತರಾಗ್ಬೇಕು? ಆ ಮನಸ್ಸು, ಆ ಬಾಧೆ, ಆ ವೇದನೆ ನಮ್ಮಲ್ಲಿ ಇರ್ಬೇಕು. ಆಸೆ ಪಡೋದನ್ನ ತೃಪ್ತಿಪಡಿಸ್ತೀನಂತೆ. ನಾವು ಇನ್ನ ನೋಡ್ಬಂತೆ, ನಾವು ಎಷ್ಟು ದೇವ್ರಿಗೆ ಹತ್ರ ಆಗ್ತಿದ್ರು ಕೂಡ ನಮಗೆ ಅದಿನ್ನ ದೇವ್ರಿಗೆ ಇನ್ನ ಎಷ್ಟೋ ದೂರ ದಿನೇನೋ ಅನಿಸ್ತದೆ, ಎಷ್ಟೋ ದೂರ ದಿನೇನೋ ಅನಿಸ್ತದೆ. ಇನ್ನ ಹತ್ರ ಇನ್ನ ದೂರ. ಆತನಿಗೆ ಎಷ್ಟು ಸಮೀಪ ಆದ್ರೂ ಕೂಡ ನಾವು ಇನ್ನ ಸಮೀಪ ಆಗ್ಬೇಕು, ಇನ್ನ ಅರ್ಥ ಮಾಡ್ಕೋಬೇಕು. ನಿಧಿ ನಿಧಿ ತೋಡ್ದಂಗೆಲ್ಲ ನಿಧಿ ಹೆಂಗ್ ಸಿಗ್ತಿರ್ತದೋ ಹಂಗ ಜೀವ ಜಲ ಓಟ ಅಂತಾನ. ಅದಕ್ಕೆ ಅಸಲು ಓಡ್ತಿರ್ತದು, ನಮ್ಮಲ್ಲಿ ಪ್ರವಹಿಸ್ಬೇಕದು. ಆ ದಾಹ ನಮ್ಮಲ್ಲಿ ಇರಬೇಕು, ಆ ಅನುಭವದಲ್ಲಿ ನಡಿಬೇಕು. ನನ್ನ ದೇವ್ರಿಗಾಗೆ ನಾನು ನಿಂದಿರ್ತೀನಿ, ಆ ಸ್ವಭಾವ ನಮ್ಮಲ್ಲಿ ಇರಬೇಕು. ನಾವು ಫ್ಯಾಮಿಲಿನಲ್ಲಿ ಇನ್ನ ಯಾರ ರಕ್ಷಣೆ ಹೊಂದಿಲ್ಲ, ಅವ್ರ ರಕ್ಷಣೆಯಲ್ಲಿ ಬರೋವರೆಗೆ ನಾವು ಪ್ರಾರ್ಥನೆ ನಿಂದಿರಬಾರ್ದು. ಆಮೇಲೆ ಹಲ್ಲೆಲೂಯಾ. ಅದು ಯಾರೇ ಆಗಿರ್ಲಿ, ಗಂಡ ಆಗಿರ್ಲಿ, ಹೆಂಡತಿ ಮಕ್ಕಳಾಗಿರ್ಲಿ, ಇನ್ನೊಬ್ಬರಾಗಿರ್ಲಿ, ಯಾರೇ ಆಗಿರ್ಲಿ, ಆ ಭಾರ ನಮಗಿರ್ಬೇಕು. ಅವ್ರು ರಕ್ಷಿಸಲ್ಪಡಲೇಬೇಕು. ಆಮೇಲೆ ದೇವ್ರ ಆಕರದಲ್ಲಿ ನಾವೆಲ್ಲರ ಎತ್ತಲ್ಲಿ ಕೊಡಬೇಕು. ಆಮೇಲೆ ಯಾರ ಕುಟುಂಬದಲ್ಲಿ ಒಬ್ರು ಕೂಡ ಬಿಡಲ್ ಪಡಬಾರ್ದು, ಎಲ್ಲರ ದೇವ್ರ ರಾಜ್ಯದಲ್ಲಿ ಕಾಣಬಹುದು. ಆಮೇಲೆ ಆ ರೀತಿ ದೇವ್ರ ನಮ್ಮ ಕುಟುಂಬದಲ್ಲಿ ಯೇಸು ನಾಮದಲ್ಲಿ ಮಾಡ್ತಿರೋದಕ್ಕೆ ಸ್ತೋತ್ರ ಸಲ್ಲಿಸೋಣ. ಆಮೇಲೆ ಹಲ್ಲೆಲೂಯಾ. ಪ್ರತಿಯೊಬ್ಬರು ಕುಟುಂಬದಲ್ಲಿ ದೇವ್ರ ರಕ್ಷಣೆಯಲ್ಲಿ ನಡೆಸೋದಕ್ಕೆ ಸ್ತೋತ್ರ ಸಲ್ಲಿಸೋಣ. ಆ ರೀತಿ ಮಾಡ್ತಾನೆ ದೇವ್ರು ತನ್ನ ಪ್ರಜೆಗಳು. ಹೆಂಗ ಮೊರ್ದೆಕೈ ಎಸ್ತೇರ್ ಕಲ್ತು ರಕ್ಷಿಸ್ಕೊಂಡರು, ಹಂಗ ನಾವು ನಮ್ಮ ಪ್ರಾರ್ಥನೆ ಇದೆ ನಮ್ಮ ಕುಟುಂಬನ ನಾವು ರಕ್ಷಿಸ್ಕೊಳ್ಬೋದು. ಈ ರೀತಿ ಇದ್ದಾಗ ದೇವ್ರೇನ್ ಮಾಡ್ತಾನೆ ಗೊತ್ತಾ? ಆ ಮೇಲಿಗೆ ತಗಿನಂತ ಮೇಲು ಮಾಡ್ತಾರೆ. ಯಾರು ಅವ್ರ ಶತ್ರು ಅವ್ರ ನಾಶ ಮಾಡ್ಬೇಕಂತ ನೋಡಿದಾಗ ಅವನು ಮುಂದೆನೆ ಅವನ ಕೈಲಿದ್ದಾನೆ ದೇವ್ರ ಅವ್ನಿಗೆ ಘನಪಡಿಸ್ತಾರೆ. ನಮ್ಗೆ ಯಾರು ಕೇಳ್ಕೊಡ್ಬೇಕಂತ ಇರ್ತಾರೆ, ಯಾರು ನಾಶ ಕೊಡ್ಬೋದು ಅವ್ರ ಮುಂದೆನೇ ದೇವ್ರ ಅವ್ರ ಆಶೀರ್ವದಿಸ್ತಾರೆ. ಅವೇ ಅದು ದೇವ್ರ ಕಾರ್ಯ. ಎದಕ್ಕೆ ಹೇಳು? ಅಲ್ಲಿ ಏನ್ ಮಾಡೋಣ? ರಾಜಿಗೆ ಮೇಲ್ ಮಾಡೋಣ. ಆ ಮೇಲ್ ಯಾವಾಗ ಮಾಡೋಣ? ಯಾವಾಗೋ ಮಾಡೋಣ. ಅದು ಎಲ್ಲರೂ ಮರ್ತೋಗ್ಯಾರ, ಸಂಸ್ಥಾನಾಗಿರೋರೆಲ್ಲರೂ ಮರ್ತೋಗ್ಯಾರ, ರಾಜು ಕೂಡ ಮರ್ತೋಗ್ಬಿಟ್ಟಾರ. ಆದ್ರೆ ಅವನಿಗೆ ರಾಜಿಗೆ ನಿದ್ದೆ ಬರ್ದಿಲ್ದಂಗ ಮಾಡೋಣ ದೇವ್ರು. ನಿದ್ದೆ ಬರ್ದಿಲ್ದಂಗ ಮಾಡಿ ಅವನಿಗೆ ಬುಕ್ ಓದಾಗ ಮಾಡೋಣ. ಅವ್ನು ಥೆರಪಿ ಸರಿ ಓದು ಬುಕ್ ಓದತ್ತೆ. ಅವ್ನು ಆ ಬುಕ್ ತರಿಸ್ಕೊಂಡು ಅದ್ರಾಗ ತೆಗೆದಾಗ ಅದು ಮೃದುಕೈದ್ದೇ ಬಂದೈತೆ. ನೋಡಿ ಎಷ್ಟು ಕಾರ್ಯ ನೋಡು ದೇವ್ರು. ಎಲ್ಲರೂ ಮರ್ತೋಗ್ಬಿಟ್ಟಾರ, ಆದ್ರೆ ದೇವ್ರು ಮರ್ತಿಲ್ಲ. ಅದು ಆ ಮೇಲಿಗೆ ತಕ್ಕಂತ ಮೇಲಿನ ದೇವ್ರು ಮಾಡ್ತಾನೆ. ಆಲಸ್ಯ ಆದ್ರೂ ಕೂಡ ಆಶ್ಚರ್ಯ ರೀತಿಯಲ್ಲಿ ಕಾರ್ಯ ಇರ್ತದೆ. ಹಂಗ ನಾವು ಮಾಡೋ ಮೇಲು ಇವತ್ತು ನಮಗೆ ಅದ್ ರಿಸಲ್ಟ್ ಕೊಡದೇ ಇರ್ಬೋದು, ಆದ್ರೆ ಒಂದಿನ ಶತ್ರು ಎಲ್ಲರ ಮುಂದೆ ಕೂಡ ನಾಮ ಮಹಿಮಕರವಾಗಿ ದೇವರು ಆಶೀರ್ವದಿಸ್ತಾರೆ. ಆಮೇಲೆ ಆ ಮನಸ್ಸು, ಆ ಸ್ವಭಾವ ನಮ್ಮಲ್ಲಿ ಇರಬಹುದು. ಇದ್ದಾಗ ಖಚಿತವಾಗಿ ಮೊರ್ದೆಕೈನ ದೇವ್ರು ಹೆಂಗ ಆಶೀರ್ವದಿಸಲ್ವ ಅದಾದ್ಮೇಲೆಲ್ಲ ಆಮೇಲೆ ಮುಂದೆ ನಾವು ನೋಡ್ರಿ ಮತ್ತೆ ನೀವು ಆಮೇಲೆಲ್ಲ ಸತ್ ಮೇಲೆ ಆ ಪ್ಲೇಸ್ನ ಕೂಡ ಮತ್ತೆ ಮೊರ್ದೆಕೈನ ತಗೊಂಡೋಗಿ ದೇವ್ರು ಇಡ್ತಾನೆ. ಹಂಗಿರ್ತದೆ ದೇವ್ರ ಕಾರ್ಯ. ಆ ರೀತಿ ನಾವು ನಡಿಬೇಕು.